ಹಾಯ್ ನಮಸ್ತೆ, ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಮೊಳಕೆ ಕಾಳು ನಾನು ಕಟ್ಟಿ ಪಲ್ಯನೋ ಇಲ್ಲ ಸಾಂಬಾರು ಮಾಡಿ ತೋರಿಸ್ತೀನಿ. ಇದು ಯಾವ ಕಾಳು ಅಂದರೆ ಇದು ಹುರುಳಿ ಕಾಳು. ನೀವು ಹುರುಳಿ ಕಾಳಾದರೂ ಕಟ್ಬೋದು, ಹೆಸರು ಕಾಳಾದರೂ ಕಟ್ಬೋದು. ಎಲ್ಲ ಕಾಳು ಮಿಕ್ಸ್ ಮಾಡಿಬಿಟ್ಟು ನೀವು ಸಾಂಬಾರು ಅಥವಾ ಇಲ್ಲ ಪಲ್ಯ ಆದರೂ ಮಾಡ್ಬೋದು. ಇವಾಗ ನಾನು ಇದರಿಂದ ಪಲ್ಯ ಮಾಡಿ ತೋರಿಸ್ತೀನಿ, ಬನ್ನಿ. ಈ ಪಲ್ಯ ಮಾಡೋದ್ರಿಂದ ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಹುರುಳಿ ಕಾಳು ತಿನ್ನೋದ್ರಿಂದ BP ಶುಗರ್ ಇರೋರಿಗಂತೂ ತುಂಬ ಚೆನ್ನಾಗಿರುತ್ತೆ. ಸಾಂಬಾರಾದರೂ ಮಾಡಿ, ಇಲ್ಲಾಂದರೂ ಪಲ್ಯ ಆದರೂ ಮಾಡಿ. ಇವಾಗ ನಾನು ನೀಟಾಗಿ ತೊಳೆದ್ಬಿಟ್ಟು ಪಲ್ಯ ಮಾಡೋದು ತೋರಿಸ್ತೀನಿ. ನೋಡಿ, ನಾನು ತೊಳ್ಕೊಂಬಂದಿದ್ದೀನಿ. ಇವಾಗ ಇದನ್ನು ಸ್ವಲ್ಪ ನಾವು ಬಾಣಲಿ ಇಟ್ಕೊಂಡ್ಬಿಟ್ಟು ಇದನ್ನು ಹುರ್ಕೊಳ್ಳೋಣ. ಸ್ವಲ್ಪ ಇದನ್ನು ಚೆನ್ನಾಗಿ ಎಣ್ಣೆ ಹಾಕಿಬಿಟ್ಟು ಹುರಿದ್ಬಿಟ್ಟು ಪಲ್ಯ ಮಾಡಿದ್ರೆ ಮಾತ್ರ ಸೂಪರಾಗಿರುತ್ತೆ. ಇವಾಗ ಹುರಿಯೋಣ ಬನ್ನಿ. ನೋಡಿ, ಇವಾಗ ಅಗಲವಾಗಿರೋ ಒಂದು ಬಾಣಲಿ ಇಟ್ಕೊಳ್ಳೋಣ. ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ನಾವು ಸ್ವಲ್ಪ ಹುರ್ಕೊಳ್ಳೋಣ. ನೀವು ಹುರ್ಕೊಂಡಾದರೂ ಮಾಡ್ಬೋದು, ಇಲ್ಲ ಬೇಯಿಸ್ಕೊಂಡಾದರೂ ಮಾಡ್ಬೋದು. ನೋಡಿ, ಚೆನ್ನಾಗಿ ಈ ಥರ ನಾವು ಚೆನ್ನಾಗಿ ಹುರಿದ್ಬಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಪಲ್ಯ ಮಾತ್ರ ಸೂಪರಾಗಿ ಟೇಸ್ಟ್ ಇರುತ್ತೆ. ಇವಾಗ ಡೈಲಿ ನೀವು ಒಂದೊಂದು ಪಲ್ಯಗಳು ಮಾಡ್ಬೇಕಂದ್ರೆ ಒಂದಿನ ನೀಟಾಗಿ ತೊಳೆದು ಯಾವ್ಯಾವ ಕಾಳುಗಳು ಬೇಕು ನಿಮ್ಗೆ ಅವೆಲ್ಲನೂ ನೆನೆಹಾಕ್ಬಿಟ್ಟು ಒಂದಿನ ಫುಲ್ಲು ರಾತ್ರಿ ನೆನೆಹಾಕಬೇಕು. ಮಾರನೇ ದಿವಸ ಬೆಳಗ್ಗೆ ಎದ್ದು ನೀರು ಚೆನ್ನಾಗಿ ಒಂದು 2-3 ಸತಿ ತೊಳೆದು ಬಟ್ಟೆಲಾದರೂ ಕಟ್ಟಿಡ್ಬೋದು, ಇಲ್ಲ ಬಾಕ್ಸಲ್ಲಿ ಹಾಕಿ ನೀರೆಲ್ಲ ಬಸಿದು ಒಂದು ರಾತ್ರಿ ಒಂದು ಹಗಲು ಬಿಟ್ಟರೆ ಸಾಕು. ಎಷ್ಟು ಚೆನ್ನಾಗಿ ಮೊಳಕೆಗಳು ಬರ್ತಾವೆ. ಇವಾಗ ಮಕ್ಕಳಿಗೆ ಈ ಥರ ಮೊಳಕೆಗಳು ಕೊಡೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಪಲ್ಯಗಳು ಮಾಡ್ಬೋದು, ಸಾಂಬಾರುಗಳು ಮಾಡ್ಬೋದು, ಇಲ್ಲ ಹಸಿದೇ ಬೆಳಗ್ಗೆ ಎದ್ದುಬಿಟ್ಟು ಒಂದು ಸಣ್ಣದಾಗಿ ಮಸಾಲೆ ಒಗ್ಗರಣೆ ಹಾಕಿ ಹಾಗೆ ಒಂದೊಂದು ಬಟ್ಲು ತಿನ್ಕೋಬೋದು. ನೋಡಿ, ಇವಾಗ ಚೆನ್ನಾಗಿ ನಾನು ಹುರಿತಾಯಿದ್ದೀನಿ. ಇವಾಗ ಅರ್ಧಂಬರ್ಧ ಇವಾಗ ಸ್ವಲ್ಪ ಹುರಿದಿದ್ದೀನಿ. ಸ್ವಲ್ಪ 1-2 ಸ್ಪೂನಷ್ಟು ನಾವು ಎಣ್ಣೆ ಹಾಕ್ಕೊಂಡ್ಬಿಟ್ಟು ನಾವು ಹುರಿಯೋಣ. ನೋಡಿ, 1 ಸ್ಪೂನ್ ಹಾಕಿ ಹುರಿತೀನಿ. 1-2 ಸ್ಪೂನು ಒಗ್ಗರಣೆಗೆ ಹಾಕೊಳ್ಳೋಣ. ಚೆನ್ನಾಗಿ ಎಣ್ಣೆ ಹಾಕಿ ಹುರಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ಇದು ಒಂದೇ 1 ನಿಮಿಷ ಈ ಥರ ಎಣ್ಣೆಲಿ ಹುರಿದ್ರೆ ಸಾಕು, ಸೂಪರಾಗಿ ಪಲ್ಯ ಒಗ್ಗರಣೆ ಮಾಡ್ಬೋದು. ಹುರಿದಿರೋದಾಯಿತು. ಇವಾಗ ಒಗ್ಗರಣೆ ಹಾಕೋಣ ಬನ್ನಿ. ನೋಡಿ, ಇವಾಗ ಮಣ್ಣಿನ ಮಡಿಕೆಯಲ್ಲಿ ನೀವು ಅಡುಗೆ ಮಾಡಿ ತಿಂದ್ರೆ ಮಾತ್ರ ಸೂಪರಾಗಿರುತ್ತೆ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಇವಾಗ ಇದು ಬಾಣಲಿಯಲ್ಲಿ ನಾನು ಇವಾಗ ಪಲ್ಯ ಮಾಡ್ತಾಯಿದ್ದೀನಿ. ಒಂದು 2-3 ಸ್ಪೂನ್ ಆಗೋಷ್ಟು ನಾವು ಎಣ್ಣೆ ಹಾಕ್ಕೊಳ್ಳೋಣ. ಯಾಕಂದರೆ ಇವಾಗ ಹುರಿಯೋಕೆ 1 ಸ್ಪೂನ್ ಹಾಕಿದ್ದೀವಿ ನಾವು. ಇದಕ್ಕೊಂದು 2 ಸ್ಪೂನ್ ಹಾಕಿದರೆ ಸಾಕು. 1 ಸ್ಪೂನು ಸಾಸಿವೆ ಹಾಕೋಣ. 1 ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ತೀನಿ. ಒಂದೇ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ, ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ. ನೋಡಿ, ಸ್ವಲ್ಪ ಹಿಂಗೆ ಚೆನ್ನಾಗಿ ಫ್ರೈ ಮಾಡಬೇಕು. ಇವಾಗ ಇದ್ರ ಜೊತೆಗೆ ನಾನು ಒಂದು ಹಸಿ ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಸ್ವಲ್ಪ ಇದು ಫ್ರೈ ಆಗಲಿ. ನೋಡಿ, ಇವಾಗ ನಾನು 4 ಹಸಿಮೆಣಸಿನಕಾಯಿ ಕಟ್ ಮಾಡ್ಕೊಂಡಿದ್ದೆ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಇದು ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆಗಿ ಪಲ್ಯ ಮಾಡಿ ನೋಡಿದ್ದೀನಿ, ಸಖತ್ತಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಡಿಫ್ರೆಂಟ್. ಸಿಂಪಲ್, ಬರೀ ಈರುಳ್ಳಿ, ಹಸಿಮೆಣಸಿನಕಾಯಿ, ಟೊಮೊಟೊ ಇದ್ದರೆ ಸಾಕು, ಮೊಳಕೆ ಕಾಳು ಪಲ್ಯ ರೆಡಿ ಆಗುತ್ತೆ. ನೋಡಿ, ಈರುಳ್ಳಿ ಹಸಿಮೆಣಸಿನಕಾಯಿ ಫ್ರೈ ಆಗಿದೆ. ಇವಾಗ ಒಂದು ನಾನು ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊ ಬೇಕಂದ್ರೆ ನೀವು ಹಾಕೋಬೋದು, ಬೇಡ ಅಂದ್ರೆ ನೀವು ಸ್ಕಿಪ್ ಮಾಡ್ಕೋಬೋದು. ಇನ್ನೂ ಸ್ವಲ್ಪ ಹಾಕಿಬಿಟ್ಟು ಇದಕ್ಕೆ ನಾವು 1 ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಹಾಕೋಣ. 1 ಸ್ಪೂನ್ ಆಗೋಷ್ಟು ನಾನು ಉಪ್ಪು ಹಾಕ್ತಾಯಿದ್ದೀನಿ. ನೋಡಿ, 1 ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೊಳ್ಳೋಣ. ಯಾಕಂದರೆ ಉಪ್ಪು ಅರಿಶಿನ ಹಾಕಿದರೆ ಇದು ಟೊಮೊಟೊ ಚೆನ್ನಾಗಿ ಮ್ಯಾಶ್ ಆಗುತ್ತೆ. ಆಮೇಲೆ ನಂತರ ನಾವು ಹುರಿದಿರೋದು ಹುರುಳಿಕಾಳು ಹಾಕ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾವು ಹುರ್ಕೊಂಡಿದ್ದೀವಲ್ಲ ಅದನ್ನು ಕಾಳು ಹಾಕೋಣ. ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಇದು ಅಷ್ಟೇ ಚೆನ್ನಾಗಾಗುತ್ತೆ. ಈ ಥರ ಹುರಿದ್ಬಿಟ್ಟು ಡೈಲಿ ಅನ್ನ ಮಾಡಿದರೆ ಅನ್ನ ರಸದ ಜೊತೆಗೆ, ಮುದ್ದೆ ಮಾಡಿದರೆ ಮುದ್ದೆ ಜೊತೆಗೆ ನಂಚ್ಕೊಳ್ಳೋಕೆ ಸೂಪರಾಗಿರುತ್ತೆ. 1 ಸ್ಪೂನ್ ಆಗೋಷ್ಟು ನಾನು ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಇವಾಗ ನಾವು ಮಿಕ್ಸ್ ಮಾಡಿ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕೋಣ. ನೋಡಿ, ಹುರಿದಿರೋದಕ್ಕೆ ನಾವು ಜಾಸ್ತಿ ನೀರು ಹಾಕೋದು ಬೇಡ. ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡ್ಬಿಟ್ಟು ನಾವು ಇದನ್ನು ಮುಚ್ಚಿ ಒಂದು 5ರಿಂದ 6 ನಿಮಿಷ ಬೇಯಿಸಿದ್ರೆ ಸಾಕು, ಪಲ್ಯ ರೆಡಿ. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ನೀವು ಜಾಸ್ತಿ ಬೇಯಿಸ್ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಹುರಿದಿರ್ತೀವಲ್ಲ ನಾವು, ಜಾಸ್ತಿ ಬೇಡ ಅಂದರೆ ಒಂದು ಅರ್ಧ ಕಪ್ ಹಾಕೊಂಡ್ರೆ ಸಾಕು, ಸೂಪರಾಗಿ ಪಲ್ಯ ರೆಡಿ ಆಗುತ್ತೆ. ಪಲ್ಯ ರೆಡಿ ಆದ ತಕ್ಷಣ ನಾನು ನಿಮಗೆ ತೋರಿಸ್ತೀನಿ. ಸ್ವಲ್ಪ ಮುಚ್ಚೋಣ. ನೋಡಿ, ಇವಾಗ ಬೆಂದಿದೆ ಅಂತ ನೋಡೋಣ. ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ.
ನೀವು ಬೇಕಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಉದುರಾಗಿ ಮಾಡ್ಕೊಬೋದು. ನಾನು ಸ್ವಲ್ಪ ಅರ್ಧ ಕಪ್ ನೀರು ಹಾಕಿರೋದಕ್ಕೆ ಇಷ್ಟು ಚೆನ್ನಾಗಿ ಬೆಂದಿದೆ. ನೀವು ಅದೇ ಥರ ಮಾಡ್ಕೋಬೇಕಿದ್ರೆ ಒಂದು ಅರ್ಧ ಕಪ್ಪು ನೀರು ಹಾಕ್ಕೊಳ್ಳಿ. ಲಾಸ್ಟ್ಗೆ ಇವಾಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ, ಇವಾಗ ನಾವು ರೈಸ್ ಮಾಡಿರೋ ರೈಸ್ ಜೊತೆಗೆ ಚಪಾತಿ, ರೋಟಿ, ಅಕ್ಕಿ ರೊಟ್ಟಿ ಎಲ್ಲ ಜೊತೆಗೂ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಖಾರವಾಗಿ ಸೂಪರಾಗಿರುತ್ತೆ. ಈ ಥರದ್ದು ಹುರುಳಿಕಾಳು ನೆನೆಸ್ಬಿಟ್ಟು ನಿಮಗೆ ಪಲ್ಯ ಮಾಡಿದ್ದು ನಾನು. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.